ಹುಣಸೂರು ತಾಲೂಕು ಆನಗೋಡು ಹೋಬಳಿ ಸಿಂಡೇನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಗ್ರಾಮಸ್ಥರು ಸೇರಿ ಕಪ್ಪೆ ಅಬ್ಬೆ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ಹಾಗೂ ಚಿಕ್ಕ ಮಕ್ಕಳಿಗೆ ಬಟ್ಟೆಯನ್ನು ಬಿಚ್ಚಿ ಅವರಿಗೆ ಸ್ನಾನ ಮಾಡಿಸಿ ಅವರಿಗೆ ಕುಂಕುಮವನ್ನು ಹಚ್ಚಿ ಕಪ್ಪೆಯನ್ನು ವನಿಕೆಗೆ ಕಟ್ಟಿ ಹಳೆಯ ಸಂಪ್ರದಾಯದಂತೆ ಊರು ತುಂಬ ಮೆರವಣಿಗೆಯನ್ನು ಮಾಡಿದರು. ಮನೆ ಮನೆ ಹತ್ತಿರ ಅಕ್ಕಿ ಬೆಲ್ಲವನ್ನು ಸಂಗ್ರಹಿಸಿ ಹಿಂದಿನ ಸಂಪ್ರದಾಯದಂತೆ ಕಂಚಿನ ಕೊಳ ಅಂದರೆ ಪುರಾತನ ಕಾಲದಲ್ಲಿ ಕಂಚಿನ ತೇರು ಮುಳುಗಿರುವ ಕಾರಣ ಅದಕ್ಕೆ ಕಂಚಿನ ಕೊಳ ಅಂತ ಹೆಸರಿಟ್ಟು ಅದೇ ಜಾಗದಲ್ಲಿ ನಿಂತು ಬೆಲ್ಲದ ಅನ್ನವನ್ನು ಮಾಡಿ ಬಂದ ಜನಗಳಿಗೆ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಿದ್ರು. ಮನೆ ಮನೆಗೆ ಹತ್ತಿರ ಬಂದು ಭಕ್ತಾದಿಗಳು ಬರೆದ ಕಾರಣ ಅವರ ಮನೆ ಮನೆಗೆ ಬಂದು ಪ್ರಸಾದವನ್ನು ವಿತರಿಸಿದರು. ಗ್ರಾಮದ ಯಜಮಾನರಾದ ಸುರೇಶ್ ಗೌಡ, ಲವಕುಮಾರ್ ಶೆಟ್ಟಹಳ್ಳಿ, ಯಜಮಹಾರಾದ್ರ ನಾಗೇಂದ್ರ, ವಿಕೆ ನಾಗೇಗೌಡ, ಚಿಕ್ಕೇಗೌಡನ್ ಕೊಪ್ಪಲು, ಯಜಮಾನರಾದ ಸ್ವಾಮಿಗೌಡ, ರಾಮಕೃಷ್ಣೇಗೌಡ ಹಾಗೂ ಗ್ರಾಮದ ಮುಖಂಡರಾದ ಮಾಜಿ ಯಜಮಾನರಾದ ನಿಂಗೇಗೌಡ, ಮಹೇಶ್, ಗಣೇಶ್ ಗೌಡ, ಕಾರ್ಯದರ್ಶಿಯಾದ ಮಾದೇವ್ ಚಂದ್ರಶೇಖರ್ ಹಾಗೂ ಸೆಟ್ಟಹಳ್ಳಿ ಮಾದೇವಯ್ಯರವರು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹನಗೋಡು ಹೋಬಳಿಗೆ ಬರಗಾಲ ಬಂತು, ಬೆಳೆಯೆಲ್ಲ ಲಾಸ್ ಆಗಿದೆ. ಈ ಹಬ್ಬ ಮಾಡಿರುವುದು ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಸಾಹೇಬರಾದ ಮುಖ್ಯಮಂತ್ರಿಗಳಿಗೆ ತಲುಪುವ ತನಕ ಮುಟ್ಟಿಸಬೇಕು. ಮುಖಂಡರಾದ ರಾಮೇಗೌಡರವರು ಅಡ್ಡೆಯಲ್ಲಿ ಪ್ರಸಾದವನ್ನು ಕಟ್ಟಿಕೊಂಡು ಮನೆ ಮನೆಗೆ ಹಂಚಿದ್ರು. ವರದಿ ಮಸೀಂ ಶರೀಫ್, ಹುಣಸೂರು. ಈಗ ಏನಕ್ಕಂತ ಹಬ್ಬ ಮಾಡ್ತಾ ಇದ್ರಿ ನೀವು? ದೇವೇಂದ್ರ ಮಳೆ ಉಯ್ಬೇಕು, ಸಿಂಡೇನಹಳ್ಳಿಗೆ ಮಳೆ ಇಲ್ಲ, ಎಲ್ಲಾ ಊರ್ಗೂ ಊದದೆ, ನಮ್ಮೂರ್ಗಿಲ್ಲ. ಅದಕ್ಕೆ ನಾವು ಕಪ್ಪೆ ಹಬ್ಬವ ಭಾರಿ ಅದ್ದೂರಿಯಾಗಿ ಮಾಡ್ತೇವೆ. ನಾವು ದೇವೇಂದ್ರನ ನೆನ್ಕೊಂಡು ಭಾರಿ ಅದ್ದೂರಿಯಾಗಿ ಕಪ್ಪೆ ಹಬ್ಬ ಮಾಡ್ತೇವೆ. ಊರೆಲ್ಲ ಸೇರ್ಕೊಂಡು, ಗ್ರಾಮ ಎಲ್ಲ ಸೇರ್ಕೊಂಡು ಕಪ್ಪೆ ಹಬ್ಬ ಮಾಡ್ತೇವೆ. ಈ ಕಪ್ಪೆ ಹಬ್ಬ ಮಾಡಿದ್ರೆ ಮಳೆ ಬೀಳ್ತದ? ಮಳೆ ಬೀಳ್ತದೆ ಅಂತ ನಮ್ಗೆ ಭರವಸೆ ಅದೆ. ಚಿಕ್ಕಪ್ಪ, ನಮ್ಮ ಸಿಂಡೇನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ಕಪ್ಪೆ ಹಬ್ಬ ಮಾಡ್ತಾ ಇದೀವಿ. ಎಲ್ಲ ಸೇರಿ ಆ ದೇವೇಂದ್ರ ಮಳೆ ಹೋಗಿಸಿ ಅಂತ ಕೇಳ್ಕೊತೀನಿ ಭಗವಂತನಲ್ಲಿ.